SSLCಯಲ್ಲಿ 90 ಸ್ಕೋರ್ ಮಾಡಿಬಿಟ್ಟೆ ನಾನು PU ಅಂತೂ ಆರಾಮಾಗಿ 95+ ಸ್ಕೋರ್ ಮಾಡಿಬಿಡ್ತೀನಿ ಅಂತ. ಬಟ್ ದಟ್ ಈಸ್ ನಾಟ್ ದ ಕೇಸ್. ನೀವು SSLCಯಲ್ಲಿ ಎಷ್ಟು ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ ಅಲ್ವಾ ಮಕ್ಕಳ ಕಾನ್ಸೆಪ್ಟ್ಸು, ಅದೇ ಕಾನ್ಸೆಪ್ಟ್ಸ್ ತುಂಬಾ ಕಾಂಪ್ಲೆಕ್ಸ್ ಆಗಲಿಕ್ಕೆ ಶುರುವಾಗುತ್ತೆ PUCಯಲ್ಲಿ. SSLCಯಲ್ಲಿ ನಿಮಗೆ 60% ಸಿಕ್ಕಿದ್ರೂ ಕೂಡ ರೈಟ್ ನಾವು PUನ ಗೇಮ್ನೇ ಚೇಂಜ್ ಮಾಡಿಬಿಡ್ಬೋದು. ನೀವು ಬರೀ ಓದ್ತಿರೋ ಟೆಕ್ಸ್ಟ್ ಬುಕ್ ಓದಿದೆ, ಒನ್ ಶಾರ್ಟ್ ವಿಡಿಯೋ ನೋಡಿದೆ, ಆದರೂ ಏನೂ ಮಾರ್ಕ್ಸ್ ಇಂಪ್ರೂವ್ ಆಗ್ತಿಲ್ಲ. ದಟ್ ಈಸ್ ನಾಟ್ ದ ವೇ ಟು ಗೋ. ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ನೀವು ಇವಾಗ ತಾನೇ ಏಪ್ರಿಲ್ ಮೇ ಅಲ್ಲಿ ಎಲ್ಲ ನಿಮ್ಮ SSLC ಎಕ್ಸಾಮ್ಸ್ನ ಮುಗಿಸಿ ಈಗ PU1 ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀರಾ. ಎಷ್ಟೊಂದು ಜನ PCMB ಅಥವಾ PCMCನ ಸೇರ್ಕೊಂಡಿರ್ತೀರಾ. ದಟ್ ಈಸ್ ವೈ ಯು ಆರ್ ಆನ್ ಆರ್ PUC ಅಟ್ ಪರೀಕ್ಷೆ ಸೈನ್ಸ್ ಚಾನೆಲ್. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಕ್ಕಳ, ನಮ್ಮ PUC ಅಟ್ ಪರೀಕ್ಷೆ ಸೈನ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ SSLCಯಲ್ಲಿ ಹೇಗೆ ಒಂದು ರಾಶಿ ವಿಡಿಯೋಸ್ ಲೈವ್ಸ್ ಎಲ್ಲ ರಿಲೀಸ್ ಆಗ್ತಿತ್ತು, ಅದೇ ರೀತಿ ನಮ್ಮ PU ಚಾನಲಲ್ಲಿ ಕೂಡ ಎಷ್ಟೊಂದು ವಿಡಿಯೋಸ್ ಲೈವ್ಸ್ ಎಲ್ಲ ರಿಲೀಸ್ ಆಗ್ತಿರತ್ತೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಹೋಗ್ಬಿಟ್ಟು PUC ಅಟ್ ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಇಟ್ಕೊಂಡು ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಹತ್ರ ಬಂದಿದ್ದಾರೆ. ಏನಿದು ಅಂತ ನೋಡೋಣ. ಬಿಫೋರ್ ಸ್ಟಾರ್ಟಿಂಗ್ PU1 ಸೈನ್ಸ್ ವಾಚ್ ದಿಸ್ ಅಂತ ಹೇಳ್ತಿದ್ದೀನಿ, ಆಯಿತಾ? ನೀವು ಇನ್ನೂ PU1 ಸೈನ್ಸಲ್ಲಿ ಕ್ಲಾಸಸ್ಸು ಕಾಲೇಜೆಲ್ಲ ಶುರು ಆಗಿರಲ್ಲ, ಆಗಿದ್ರೂ ದಿಸ್ ಈಸ್ ಮ್ಯಾಂಡೇಟ್ರಿ. ನೀವು ನೋಡಲೇಬೇಕು ಈ ವಿಡಿಯೋನ, ಯಾಕಂದರೆ ನಾನು ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಹೇಳ್ತಿದ್ದೀನಿ. ಸೊ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಮಕ್ಕಳ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ರಿಮೋಟ್ ಇಲ್ಲ, ಸೊ ಕೈಯಲ್ಲೇ ರಿಮೋಟ್ ಅಲ್ಲಿದೆ, ದೂರ ಇದೆ ನಮ್ಮ. ಓಕೆ, ಎಸ್, ರಿಮೋಟ್ ಸಿಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಇವತ್ತು ಏನು ಮಾಡೋಕ್ಕೆ ಹೋಗ್ತಿದ್ದೀನಿ. ಫಸ್ಟ್ ನನಗೇನು ತಿಳಿಸ್ಬೇಕು, ಎಷ್ಟೊಂದು ಜನ SSLC ಎಕ್ಸಾಮ್ ಮುಗ್ದಿದ ತಕ್ಷಣ ಡೈರೆಕ್ಟ್ PU ಚಾನಲ್ಗೆ ಜಂಪ್ ಆಗಿಬಿಟ್ಟಿರ್ತೀರ. ಸೊ ನನಗೆ ನಿಮ್ಮ SSLC ಸ್ಕೋರ್ಸ್ ಏನು ಅಂತ ಗೊತ್ತಿರಲ್ಲ. ಸೊ ದಯವಿಟ್ಟು ಫಸ್ಟ್ ಥಿಂಗ್ ಏನು ಮಾಡ್ತೀರಾ ಅಂದರೆ ನಿಮ್ಮ SSLC ಸ್ಕೋರ್ ಏನು ಅಂತ ಕೆಳಗೆ ಹೋಗಿ ನನಗೆ ಕಾಮೆಂಟ್ ಮಾಡಿ. ಐ ವಾಂಟ್ ಟು ನೋ. ನಿಮ್ಮ ಹರ್ಷಿತಾ ಮ್ಯಾಮ್ ಏನಿದ್ದಾರೆ, ಶಿ ವಾಂಟ್ಸ್ ಟು ನೋ ವಾಟ್ ಇಸ್ ಯೋರ್ SSLC ಸ್ಕೋರ್ಸ್ ಅಂತ. ಸೊ ದಯವಿಟ್ಟು ಕೆಳಗೆ ಹೋಗಿ ನಿಮ್ಮ SSLC ಸ್ಕೋರ್ ಏನು ಅಂತ ಕಾಮೆಂಟ್ ಮಾಡಿ. ಇದರ ಒಟ್ಟಿಗೆ ಅಲಾಂಗ್ ವಿತ್ ದಿಸ್ ಐ ವಾಂಟ್ ಯು ಟು ಟೆಲ್ ಮೀ, PU2 ಬೋರ್ಡ್ ಎಕ್ಸಾಮ್ ನಡೆಯುತ್ತೆ ಅಲ್ವಾ, ಮುಂದಿನ ಅದ್ರ ಮುಂದಿನ ವರ್ಷ 2028 ನಿಮ್ಮ PU2 ಎಕ್ಸಾಮ್ ಏನಿರುತ್ತೆ ಅದು 600 ಮಾರ್ಕ್ಸಿಗೆ ಇರುತ್ತೆ, ಆಯಿತಾ? ಸೊ ಇದರಲ್ಲಿ ನಿಮ್ಮ ಡ್ರೀಮ್ ಸ್ಕೋರ್ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ. ಸೇಮ್ ಕಾಮೆಂಟಲ್ಲೇ ತಿಳಿಸಿ, ಓಕೆನಾ? ಡ್ರೀಮ್ ಸ್ಕೋರ್ ಏನು, ವಾಟ್ ಈಸ್ ಯೋರ್ ಡ್ರೀಮ್ ಸ್ಕೋರ್ ಫಾರ್ PU ಅಂತ ತಿಳಿಸ್ತೀರಾ. ಅಲಾಂಗ್ ವಿತ್ ದಟ್ SSLC ಸ್ಕೋರ್ ಏನು ಅಂತ ನನಗೆ ತಿಳಿಸ್ತೀರಾ, ಓಕೆನಾ ಮಕ್ಕಳ? ಓಕೆ, ಸೊ ಐ ವಾಂಟ್ ಟು ನೋ ದೀಸ್ 2 ಥಿಂಗ್ಸ್. ಅದಾದಮೇಲೆ ಏನನ್ನು ನೋಡೋಕ್ಕೆ ಹೋಗ್ತಿದ್ದೀವಿ. ಎಸ್, ಸೊ ಫಸ್ಟ್ ಥಿಂಗ್ ಒಂದು ರಿಯಾಲಿಟಿ ಚೆಕ್ನ ಕೊಡ್ತೀನಿ ನಿಮಗೆ. ನಿಮ್ಮ SSLC ಸ್ಕೋರ್ಸ್ ಏನಿದೆ, ಕೇವಲ ಇದು ಮಾತ್ರ ನಿಮ್ಮ PU ಸ್ಕೋರ್ ಆಗಿರಲಿ ಅಥವಾ ನಿಮ್ಮ PU ಜರ್ನಿ ಹೇಗಿರುತ್ತೆ ಇದನ್ನು ಡಿಸೈಡ್ ಮಾಡೋದಿಲ್ಲ, ಓಕೆನಾ? ಸೊ ಕೇವಲ ನಿಮ್ಮ SSLCಯಲ್ಲಿ ಬಂದಿರುವಂಥ ಅಂಕಗಳು 625ಕ್ಕೆ ನೀವು ಎಷ್ಟು ಅಂಕ ಪಡ್ಕೊಂಡಿದ್ರಿ ಅಲ್ವಾ ಮಕ್ಕಳ, ಕೇವಲ ಇದು ನಿಮ್ಮ PU ಅಂಕನ ನಿರ್ಧರಿಸೋಲ್ಲ, ಆಯಿತಾ? ನೀವು ಅನ್ಕೋತಿರ್ಬೋದು SSLCಯಲ್ಲಿ 90 ಸ್ಕೋರ್ ಮಾಡಿಬಿಟ್ಟೆ ನಾನು PU ಅಂತೂ ಆರಾಮಾಗಿ 95+90+ ಸ್ಕೋರ್ ಮಾಡಿಬಿಡ್ತೀನಿ ಅಂತ. ಬಟ್ ದಟ್ ಈಸ್ ನಾಟ್ ದ ಕೇಸ್. ಓಕೆ, SSLCಯಲ್ಲಿ ನಿಮ್ಗೆ ಎಷ್ಟೇ ಪರ್ಸೆಂಟೇಜ್ ಬಂದಿದ್ರು ಅದು PUಗೆ ನಿಮ್ಮನ್ನು ಒಂದು ಒಳ್ಳೆ ಕಾಲೇಜಿಗೆ ಸೇರ್ಸೋಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಖಂಡಿತವಾಗಿಯೂ ಮುಂದೆ ಕೂಡ ಯಾವುದೇ ಒಂದು ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಎಲ್ಲ ನಿಮ್ಮ SSLC ಸರ್ಟಿಫಿಕೇಟ್ ಕೇಳಬಹುದು. ಬಟ್ ರೈಟ್ ನೌ ಯೋರ್ SSLC ಮಾರ್ಕ್ಸ್ ಡು ನಾಟ್ ಡಿಟರ್ಮಿನ್ ಯೋರ್ PUC ಮಾರ್ಕ್ಸ್, ಓಕೆನಾ? ನಿಮ್ಮ SSLCಯಲ್ಲಿ ಬಂದಿರುವಂಥ ಅಂಕಗಳು ನಿಮ್ಮ PUವಿನ ಅಂಕಗಳನ್ನ ನಿರ್ಧಾರ ಮಾಡೋದಿಲ್ಲ. ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಬಟ್ ಇದರ ಬೆನಿಫಿಟ್ ಏನು, ನಿಮಗೆ SSLCಯಲ್ಲಿ 60 ಮಾರ್ಕ್ಸ್ ಸಿಕ್ಕಿದ್ರೂ ಕೂಡ, SSLCಯಲ್ಲಿ ನಿಮಗೆ 60% ಸಿಕ್ಕಿದ್ರೂ ಕೂಡ ರೈಟ್ ನಾವು PUನ ಗೇಮ್ನೇ ಚೇಂಜ್ ಮಾಡಿಬಿಡ್ಬೋದು ನೀವು. ಓಕೆ, ಇನ್ನು 2 ಇಯರ್ಸ್ ಏನಿದೆ ಅದರಲ್ಲಿ ನಿಮ್ಮ PU ಮಾರ್ಕ್ಸ್ ಸ್ಕೈ ರಾಕೆಟ್ ಆಗುವಂಥ ಚಾನ್ಸಸ್ ಇದೆ. ನೀವು 60%ಇಂದ 95+% ಪಡೆಯುವಂತಹ ಸಾಮರ್ಥ್ಯನ ಹೊಂದಿರ್ತೀರ. ಯು ಕ್ಯಾನ್ ರೈಟ್ ನೌ ಚೇಂಜ್ ಯೋರ್ ಪರ್ಸೆಂಟೇಜ್. ಓಕೆ, ಸೊ ದ್ಯಾಟ್ ಈಸ್ ಅ ಬೆನಿಫಿಟ್. ಓಕೆ, ಸೊ ಎಲ್ಲದಕ್ಕೂ ಬರೀ ಏನು ಡೌನ್ ಸೈಡು ಡಿಸ್ಅಡ್ವಾಂಟೇಜಸ್ನೇ ನೋಡಬಾರ್ದು, ಇದರ ಅಡ್ವಾಂಟೇಜಸ್ನ ಕೂಡ ನೀವು ನೋಡಬಹುದು. ಓಕೆನಾ? ಓಕೆ, ಸೊ ಈ 60%
90ಇಂದ 95% ಅಥವಾ 90%ಇಂದ 95% ಅಥವಾ 95% ಸ್ಕೋರ್ ಮಾಡಿಬಿಟ್ಟಿದ್ದೀರ. ಈ 95%ನ ಮೇಂಟೈನ್ ಮಾಡಬೇಕು ನೀವು. ಸೊ ಇದಕ್ಕೋಸ್ಕರ ವಾಟ್ ಆರ್ ಸಮ್ ಮಿಸ್ಟೇಕ್ಸ್ ದಟ್ ಯು ನೀಡ್ ಟು ಅವಾಯ್ಡ್ ಅಂತ ನಾನು ಇವತ್ತು ಮಾತಾಡೋಕ್ಕೆ ಹೋಗ್ತಿದ್ದೀನಿ. ಓಕೆ, ಸೊ ಪಿ ಯುನಲ್ಲಿ ಒಳ್ಳೆ ಅಂಕಗಳು ಬರಬೇಕು, 600ಕ್ಕೆ ಒಳ್ಳೆ ಅಂಕಗಳು ನಿಮಗೆ ಬರಬೇಕು ಅಂದರೆ ನೀವು ಒಂದಷ್ಟು ತಪ್ಪುಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಯಾವುದಿದು ತಪ್ಪುಗಳನ್ನ ಅಂತ ಇವತ್ತು ನೋಡೋಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ಥಿಂಗ್, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಪಾಯಿಂಟಿಗೆ ಜಂಪ್ ಮಾಡ್ತೀನಿ. ತುಂಬ ಹಲವಾರು ಬುಕ್ಗಳನ್ನ ರೆಫರ್ ಮಾಡೋದು. ನಿಮಗೆ ಎಷ್ಟೊಂದು ಜನ ಪಿ ಯು ಮಾಡಿರೋವಂಥ ಕಸಿನ್ಸ್ ಇರ್ಬೋದು, ಅಥವಾ ಪಿ ಯು ಮಾಡಿರೋವಂಥ ನೇಬರ್ಸ್ ಇರ್ತಾರೆ, ಅಥವಾ ಪಿ ಯು ಮಾಡಿರೋವಂಥ ಸಿಬ್ಲಿಂಗ್ಸ್ ಇರ್ಬೋದು. ಎಲ್ಲರೂ ನಿಮ್ಮ ಯೋಗಕ್ಷೇಮಕ್ಕಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ಈ ಬುಕ್ ರೆಫರ್ ಮಾಡು ಒಳ್ಳೆಯದಾಗತ್ತೆ, ಆ ಬುಕ್ ರೆಫರ್ ಮಾಡು ಒಳ್ಳೆಯದಾಗತ್ತೆ ಅಂತ ಜ್ಞಾನ ಕೊಡ್ತಾನೆ ಇರಬಹುದು. ಆ ಪುಸ್ತಕ ನೋಡು, ಈ ಪುಸ್ತಕ ನೋಡು, ಈ ಗೈಡ್ ನೋಡು ಚೆನ್ನಾಗಿದೆ, ಆ ಗೈಡ್ ನೋಡು ಚೆನ್ನಾಗಿದೆ, ಈ ವಿಡಿಯೋಸ್ನ ನೋಡು, ಎಷ್ಟೊಂದು ಮಾತುಗಳನ್ನ ಆಡ್ತಿರ್ತಾರೆ, ಎಷ್ಟೊಂದು ಸಜೆಷನ್ಸ್ನ ನೀಡ್ತಿರ್ತಾರೆ. ನೀವೇನು ಮಾಡಬೇಕು, ಅದನ್ನೆಲ್ಲ ಟ್ಯೂನ್ ಔಟ್ ಮಾಡಬೇಕು. ದ ಬೆಸ್ಟ್ book you can refer for your entire PU journey is the NCERT textbook. ಓಕೆ, NCERT ಏನಿದೆ ಇದರ ಪಠ್ಯ ಪುಸ್ತಕನ ನೀವು ಗಮನ ಕೊಟ್ಟು ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಗಮನ ಕೊಟ್ಟು ಓದಿದ್ರೆ ದಿಸ್ ಈಸ್ ಮೋರ್ ದೆನ್ ಎನಫ್. ಇದು ಸಾಕು ಮಕ್ಕಳ, ಆರಾಮಾಗಿ ನೀವು ಒಳ್ಳೆ ಮಾರ್ಕ್ಸ್ನ ಪಡಿಬಹುದು ಪಠ್ಯ ಪುಸ್ತಕನ ಮೊದಲಿಂದ ಕೊನೆವರೆಗೂ ಗಮನ ಕೊಟ್ಟು ಓದಿದ್ರೆ. ನಾನು SSLCಯಲ್ಲೂ ನಿಮಗೆ ಇದೇ ಹೇಳ್ತಿದ್ದೆ ಅಲ್ವಾ, ಟೆಕ್ಸ್ಟ್ ಬುಕ್ ಇಸ್ ಯುವರ್ ಬೈಬಲ್, ಯುವರ್ ಭಗವದ್ಗೀತಾ, ಯುವರ್ ಕುರಾನ್. ಓಕೆ, ಯಾವುದೇ ಪುಸ್ತಕನ ಓದ್ತಿರೋ ಬಿಡ್ತಿರೋ ಟೆಕ್ಸ್ಟ್ ಬುಕ್ನ ಓದಲೇಬೇಕು. ಆ್ಯಂಡ್ ದಿಸ್ ಈಸ್ ನಾಟ್ ಜಸ್ಟ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್. ಇದು ಖಾಲಿ ಬೋರ್ಡ್ ಎಕ್ಸಾಮ್, ಮಂಡಳಿ ಪರೀಕ್ಷೆಗೆ ಮಾತ್ರ ಅಲ್ಲ, ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, CET ಎಕ್ಸಾಮ್ ಆಗಿರಲಿ, ನೀಟ್ ಎಕ್ಸಾಮ್ ಆಗಿರಲಿ, JEE ಎಕ್ಸಾಮ್ ಆಗಿರಲಿ, ಯಾವುದೇ ಆಗಿದ್ರೂ ಈ ಟಿಪ್ ನಾನು ಏನು ಹೇಳ್ತಿದ್ದೀನಿ ಇದು ಇಂಪಾರ್ಟೆಂಟ್ ಆಗುತ್ತೆ. NCERT ಟೆಕ್ಸ್ಟ್ ಬುಕ್ಕಿಂದ ಬೇಸಿಕ್ಸ್ನ ನೀವು ಅರ್ಥ ಮಾಡಿಕೊಳ್ಳೇಬೇಕು. ಓಕೆ, ನಿಮ್ಮ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಏನಿದೆ, ಮೂಲಭೂತ ಪರಿಕಲ್ಪನೆಗಳೇನಿದೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕು. ಓಕೆ, ಅದು ಬಿಟ್ಟರೆ ಓನ್ಲಿ ಸ್ಟಡಿಂಗ್, ಕಂಟಿನ್ಯೂಸ್ ರೀಡಿಂಗ್, ಬರೀ ಓದ್ತಾನೆ ಇರೋದು ಎಲ್ಲ ಓಕೆ, ನಾನು 10 ಗಂಟೆ ಓದಿದೆ, 12 ಗಂಟೆ ಓದಿದೆ, 24 ಗಂಟೆ ಓದಿದೆ, ಅಷ್ಟು ಓದ್ತಿದ್ದೀನಿ, ಮಾರ್ಕ್ಸೇ ಬರ್ತಿಲ್ಲ, ಈ ಒಂದು ಮೆಂಟಾಲಿಟಿಯಲ್ಲಿ ಸ್ಟಕ್ ಆಗಿಬಿಡ್ತೀರ ನೀವು. SSLCಯಲ್ಲೂ ಇದೇ ತಪ್ಪನ್ನ ಎಷ್ಟೊಂದು ಜನ ಮಾಡಿರ್ತಾರೆ. ಈ ತಪ್ಪಿನಿಂದ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗಿದೆ ಅಂದರೆ ದಿಸ್ ಇಸ್ ದ ಟೈಮ್ ಟು ವೇಕ್ ಅಪ್. ಬರೀ ಓದ್ತಿರೋ ಟೆಕ್ಸ್ಟ್ ಬುಕ್ ಓದಿದೆ, ಒನ್ ಶಾರ್ಟ್ ವಿಡಿಯೋ ನೋಡಿದೆ, ಆದರೂ ಏನೂ ಮಾರ್ಕ್ಸ್ ಇಂಪ್ರೂವ್ ಆಗ್ತಿಲ್ಲ. ದಟ್ ಈಸ್ ನಾಟ್ ದ ವೇ ಟು ಗೋ. ಬರೀ ಅಧ್ಯಯನ ಮಾಡೋದ್ರಿಂದ ಅಂಕಗಳು ಸಿಗೋದಿಲ್ಲ. ನೀವು ಏನನ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟಿಸ್ ಮಕ್ಕಳ. ಅಭ್ಯಾಸ ಮಾಡಲೇಬೇಕು. ಹೇಗೆ ಅಭ್ಯಾಸ ಮಾಡ್ತೀರಾ? MCQಗಳನ್ನ ತಗೊಳ್ಳಿ. ಪರೀಕ್ಷೆ ಆ್ಯಪ್ ಅಂತೂ ಡೌನ್ಲೋಡ್ ಮಾಡಿರ್ತೀರ ಅಲ್ವಾ, ಪರೀಕ್ಷೆ ಆ್ಯಪ್ ಅಂತೂ ನಿಮ್ಮ ಹತ್ರ ಇರುತ್ತೆ. ಸೊ ಪರೀಕ್ಷೆ ಆ್ಯಪಲ್ಲಿ PYQs ಇರುತ್ತೆ, MCQs ಇರುತ್ತೆ ಅಲ್ವಾ. PUCಗೂ ಕೂಡ ಅದೇ ಪರೀಕ್ಷೆ ಆ್ಯಪಲ್ಲಿ ನೀವು SSLCಯಿಂದ PUC ಚೇಂಜ್ ಮಾಡಬೇಕಷ್ಟೇ. ಹೊಸ ಆ್ಯಪ್ನ ಡೌನ್ಲೋಡ್ ಮಾಡುವಂಥ ನೆಸೆಸಿಟಿ ಇಲ್ಲ. ಓಕೆ, ನೀವು SSLCಯಲ್ಲಿ ಲಾಗಿನ್ ಮಾಡಿರ್ತೀರ, ಅದನ್ನೇ ನೀವೀಗ ಚೇಂಜ್ ಮಾಡಿಬಿಟ್ಟು PUC ಸೈನ್ಸ್ PCMB ಅಥವಾ PCMB MC ಅಂತ ನೀವು ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಓಕೆನಾ? ಸೊ SSLCಯಲ್ಲಿ ನಿಮಗೆ ಹೇಗೆ MCQs ಸಿಗ್ತಿತ್ತು ಅಥವಾ PYQs ಸಿಗ್ತಿತ್ತು, ನೋಟ್ ಸಿಗ್ತಿತ್ತು, ಅದೇ ರೀತಿ PUCಯಲ್ಲೂ ಕೂಡ ಅದೇ ರೀತಿ ರಿಸೋರ್ಸಸ್ ಸಿಗತ್ತೆ ನಿಮಗೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡಬೇಕು. MCQಸ್ನ ಯೂಟಿಲೈಸ್ ಮಾಡಿ, PYQಸ್ನ ಯೂಟಿಲೈಸ್ ಮಾಡಿ. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ಬೋದು, ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳಿರ್ಬೋದು. ಇದನ್ನು ಬಗೆಹರಿಸಿದಾಗ ಆ ಅಧ್ಯಾಯ ನನಗೆ ಎಷ್ಟು ಗೊತ್ತು, ಎಷ್ಟು ಚೆನ್ನಾಗಿ ಗೊತ್ತು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಓಕೆ, ಸೊ ಒನ್ ಥಿಂಗ್ ಅಬೌಟ್ PUC ಇಸ್, ನೀವು SSLCಯಲ್ಲಿ ಎಷ್ಟು ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ ಅಲ್ವಾ ಮಕ್ಕಳ ಕಾನ್ಸೆಪ್ಟ್ಸು, ಅದೇ ಕಾನ್ಸೆಪ್ಟ್ಸ್ ತುಂಬಾ ಕಾಂಪ್ಲೆಕ್ಸ್ ಆಗಲಿಕ್ಕೆ ಶುರು ಆಗುತ್ತೆ PUCಯಲ್ಲಿ. ಓಕೆ, ಲೈಫ್ ಪ್ರಾಸೆಸಸ್ ಒಂದೇ ಒಂದು ಚಾಪ್ಟರ್ ಇತ್ತು, ಅದು ಹೋಗ್ಬಿಟ್ಟು ಈಗ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಚಾಪ್ಟರ್ ಇರುತ್ತೆ, ರೆಸ್ಪಿರೇಷನ್ಗೆ ಒಂದು ಚಾಪ್ಟರ್ ಇರುತ್ತೆ, ಬೇರೆ ರೀತಿಯ ಪ್ರಾಸೆಸಸ್ಗೆ ಬೇರೆ ಬೇರೆ ಸೆಪ್ರೇಟ್ ಚಾಪ್ಟರ್ಸ್ ಇರುತ್ತೆ. ಹ್ಯೂಮನ್ ಫಿಸಿಯಾಲಜಿ ಅದು ಇದು ಅಂತ ಬೇರೆ ಚಾಪ್ಟರ್ಸ್ ಇರುತ್ತೆ. ಒಂದೇ ಒಂದು ಜೀವಕ್ರಿಯೆಗಳು ಅಧ್ಯಾಯ ಹಲವಾರು ಅಧ್ಯಾಯವಾಗಿ ವಿಭಜನೆ ಆಗುತ್ತೆ ನಿಮ್ಮ PUC ಪಠ್ಯಕ್ರಮದಲ್ಲಿ. ಸೊ ದ ಸಿಲೆಬಸ್ ಇಸ್ ವೆರಿ ಬಿಗ್. ನಿಮಗೆ ನೆನ್ಪಿಟ್ಕೊಳ್ಳೋಕೆ ತುಂಬಾ ವಿಷಯಗಳಿರತ್ವೆ. ಸೊ ಇದನ್ನು ಬರೀ ನೀವು ಓದ್ಕೊಂಡು ಹೋದರೆ
ಇನ್ಫಾರ್ಮೇಷನ್ ಸ್ಟೋರ್ ಆಗೋದಿಲ್ಲ. ನೀವು ಹೇಗೆ ಕ್ವೆಶನ್ ಪೇಪರ್ನ ಅಟೆಂಪ್ಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಗೋದಿಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್. ಈ ರೀತಿ ಪ್ರಶ್ನೆಗಳು ಬರುತ್ತೆ, ಈ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ಈ ಕಾನ್ಸೆಪ್ಟ್ ನನಗೆ ಕ್ಲಾರಿಟಿ ಇಲ್ಲ, ಈ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಗಮನ ಕೊಟ್ಟು ನಾನು ತಿಳ್ಕೊಬೇಕು. ಇದೆಲ್ಲ ಕ್ಲಾರಿಟಿ ಸಿಗೋದು ವೆನ್ ಯು ಪ್ರಾಕ್ಟಿಸ್. ನೀವು ಅಧ್ಯಯನದ ಒಟ್ಟಿಗೆ ಅಭ್ಯಾಸನ ಮಾಡಲೇಬೇಕು ಮಕ್ಕಳ. ನನ್ನ ಮುದ್ದು ಮಕ್ಕಳ, ನಾನು SSLCಯಲ್ಲಿ ಹೇಳಿದ ಮಾತನ್ನ ನೀವು ಕೇಳಲಿಲ್ಲ ಅಂದರೆ ಈಗ ಅಟ್ಲೀಸ್ಟ್ ಮಾತನ್ನ ಕೇಳಿ. ಹರ್ಷಿತಾ ಮ್ಯಾಮೇ ಅಲ್ವಾ ಬಂದು ಯಾವಾಗಲೂ ವಟ ಅಂತಿರ್ತಾರೆ ಅಂತ ಲಾಸ್ಟ್ ಇಯರ್ ಗ್ರಾಂಟೆಡ್ ಆಗಿ ತೊಗೊಂಡಿರೋ ಹಂಗೆ ಈ ಇಯರ್ ಗ್ರಾಂಟೆಡ್ ಆಗಿ ತೊಗೋಬೇಡಿ. ಓಕೆ, ಸ್ಟಾರ್ಟಿಂಗ್ ಟೂ ಲೇಟ್. ದಿಸ್ ಇಸ್ ಅನದರ್ ಮಿಸ್ಟೇಕ್. ನಾನು SSLC ಸ್ಟಾರ್ಟ್ ಆಗುವಾಗಲೇ ಬಡ್ಕೊಂಡೆ, ಏಪ್ರಿಲ್ ಮೇ ಅಲ್ಲಿ ಓದ್ಕೊಳ್ರೋ ಈಗಲಿಂದಾನೇ ಓದ್ಕೊಳ್ರೋ ಅಂತ. ನೀವು ಲಲಲ ಅಂದ್ಕೊಂಡು ಪಾರ್ಟಿ ಎಲ್ಲ ಮಾಡಿರಲ್ಲ, ಬಟ್ ಆಚೆ ಆಟ ಆಡ್ಕೊಂಡು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಂಕಲ್ ಮನೆಗೆ ಹೋಗ್ಬಿಟ್ಟು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ. ಆಮೇಲೆ ಬಂದ್ರಿ January 2026 ಜ್ಞಾನೋದಯ ಆಯಿತು, SSLC ಎಕ್ಸಾಮ್ ಇದೆ ಓದ್ಕೋಬೇಕು ಅಂತ. ಆವತ್ತು ಲಕ್ಷ ಜನ ಬಂದ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ, ಪರೀಕ್ಷೆ ಇದು ಅಂತೆಲ್ಲ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದನ್ನೇ 2025 ಏಪ್ರಿಲಲ್ಲಿ ಶುರು ಮಾಡಿಬಿಟ್ಟಿದ್ದಿದ್ರೆ, 2025 ಮೇಯಲ್ಲಿ ಶುರು ಮಾಡಿಬಿಟ್ಟಿದ್ದಿದ್ರೆ 2026 January February ಎಲ್ಲ ಈಸಿ ಆಗ್ಬಿಡ್ತಿತ್ತು ತಾನೆ. ಅದೇ ರೀತಿ ಆ ಮಿಸ್ಟೇಕ್ ಏನು ಮಾಡಿದ್ರಿ ಇಲ್ಲಿ PU ಅಲ್ಲಿ ಮಾಡಬೇಡಿ. ಮೋರ್ ಓವರ್ PU ಅಲ್ಲಿ ನಿಮಗೆ SSLCಗಿನ್ನ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೀವು ಬೇಗ ಶುರು ಮಾಡಲಿಲ್ಲ ಅಂದರೆ ಐ ಪ್ರಾಮಿಸ್ ಯು PU1 ಎಕ್ಸಾಮ್ ಟೈಮ್, PU2 ಎಕ್ಸಾಮ್ ಟೈಮ್ ತುಂಬಾ ಸಫರ್ ಮಾಡ್ತಾರೆ. SSLC ಅಂತ ಚಿಕ್ಕ ಸಿಲೆಬಸ್ ಇರೋದಿಲ್ಲ. PU ಸಿಲೆಬಸ್ ಇಸ್ ಎಕ್ಸ್ಟ್ರೀಮ್ಲಿ ಬಿಗ್. ಆ್ಯಂಡ್ ನೀವು ಕಂಪ್ಯೂಟರ್ ಸೈನ್ಸ್ ಎಲ್ಲ ತೊಗೊಂಡಿದ್ರೆ ಫುಲ್ ಹೊಸದಾಗಿ ನೀವು ಲ್ಯಾಂಗ್ವೇಜಸ್ನೆಲ್ಲ ಕಲಿಯೋಕ್ಕೆ ಶುರು ಮಾಡ್ತೀರಾ. ಓಕೆ, ಆ್ಯಂಡ್ ಬಯಾಲಜಿ ಈಸ್ ವೆರಿ ಮಚ್ ಇನ್ ಡೆಪ್ತ್. ಕೆಮಿಸ್ಟ್ರಿಯಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಿರತ್ತೆ, ಟಾಪಿಕ್ಸ್ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಿರತ್ತೆ. ಸೊ ಡು ನಾಟ್ ಮೇಕ್ ದಿಸ್ ಮಿಸ್ಟೇಕ್. ಇವಾಗಲೇ ಶುರು ಮಾಡಿ. ದ ರೈಟ್ ಟೈಮ್ ಟು ಸ್ಟಾರ್ಟ್ ಈಸ್ ರೈಟ್ ನೌ. ದಿಸ್ ಈಸ್ ಟೂ ಲೇಟ್. ನೀವು ತುಂಬ PU1 ಎಕ್ಸಾಮ್ ಆದಮೇಲೆ PU ಅಂದ್ಕೊಂಡು ಜ್ಞಾನೋದಯ ಆಗುತ್ತೆ. ಡು ನಾಟ್ ಮೇಕ್ ದಟ್ ಮಿಸ್ಟೇಕ್. ಇವಾಗ ಶುರು ಮಾಡಿ ಓದಲಿಕ್ಕೆ. ಎಸ್ಪೆಷಲಿ ಮಕ್ಕಳ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ತೊಗೋತಿದ್ದೀರಾ ಅಂದರೆ ಏನು KCET, JEE, NEET ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ತೊಗೋತಿದ್ದೀರಾ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ರೈಟ್ ನೌ. ನೀವು PU ಸಿಲೆಬಸ್ ಒಟ್ಟಿಗೆ ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಬೇಕು. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡತ್ತೆ. ಪ್ಲೀಸ್ ಮಾಡಬೇಡಿ. ಇವಾಗ ಶುರು ಮಾಡಿ ಓದ್ಕೊಳ್ಳಿಕ್ಕೆ. ಕಾಲೇಜ್ ಸ್ಟಾರ್ಟ್ ಆಗಿದೆಯಾ ಆಗಿಲ್ವಾ ಡಸ್ ನಾಟ್ ಮ್ಯಾಟರ್. ನಮ್ಮ ಚಾನಲ್ನಲ್ಲಿ ಫೌಂಡೇಶನ್ ಕೋರ್ಸ್ ನಡೆದಿದೆ PU ಸೈನ್ಸಿನಲ್ಲಿ. ಮತ್ತು ಒನ್ ಶಾಟ್ ವಿಡಿಯೋಸ್ ಇದೆ, ಸಮ್ಮರಿ ವಿಡಿಯೋಸ್ ಇದೆ, KCET ಇಂಟಿಗ್ರೇಟೆಡ್ ವಿಡಿಯೋಸ್ ಎಲ್ಲ ಇದೆ ಅಲ್ವಾ. ಸೊ ಅದನ್ನು ನೋಡಿಕೊಂಡು ಓದಲಿಕ್ಕೆ ಶುರು ಮಾಡಿ. ತುಂಬ ಟೈಮ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ನೆಕ್ಸ್ಟು, ನಾಟ್ ಫೋಕಸಿಂಗ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಅನ್ಕೋತೀರಾ ಇಂಜಿನಿಯರ್ ಆಗಬೇಕಪ್ಪ, ಯಾವಾಗಲೂ ನಮ್ಮ ಕೆರಿಯರ್ ಕೌನ್ಸಿಲಿಂಗ್ ಲೈವ್ಸಿಗೆ ಬಂದಾಗ್ಲೂ ನಾನು ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು, ನಾನು AIML ಕಲಿಬೇಕು, ನಾನು ಆ ಡಾಕ್ಟ್ರ್ ಆಗಬೇಕು, ನಾನು ಡರ್ಮಟಾಲಜಿಸ್ಟ್ ಆಗಬೇಕು, ಕಾರ್ಡಿಯಾಲಜಿಸ್ಟ್ ಆಗಬೇಕು. ದೀಸ್ ಆರ್ ನೇಮ್ಸ್. ಓಕೆ, ದೀಸ್ ಆರ್ ಹೈಯರ್ ಗೋಲ್ಸ್, ಗುರಿಗಳು ಇವೆಲ್ಲ. ಈ ಗುರಿಗಳಿಗೆ ಏನು ಬೇಕು? ಪ್ಲ್ಯಾನ್ ಬೇಕು. ಪ್ಲ್ಯಾನ್ ಇಲ್ಲದಿದ್ದರೆ ಗುರಿನ ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಜನೆ ಬೇಕು ಯಾವುದೋ ಒಂದು ಗುರಿನ ತಲುಪಲಿಕ್ಕೆ. ಆ ಯೋಜನೆನ ತಯಾರು ಮಾಡಬೇಕಾಗಿರೋದು ಇವತ್ತು. ನೀವು PU1 ಎಕ್ಸಾಮ್ ಆದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್, ಎಸ್ಪೆಷಲಿ ನೀಟ್ ಏನಿದೆ, ಬಯಾಲಜಿ ಅಂತ ಬರಲ್ಲ, ಝುವಾಲಜಿ, ಬಾಟ್ನಿ ಅಂತ ಬರುತ್ತೆ ನೀಟ್ನಲ್ಲಿ. KCETಯಲ್ಲೂ ಕೂಡ ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಂದರೆ ಒಳ್ಳೊಳ್ಳೆ ರ್ಯಾಂಕ್ನ ತೆಗಿಬೇಕು. ನೀವು PU1 ಆದಮೇಲೆ ಕೂತ್ಕೋತೀನಿ ಓದೋಕ್ಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ದು ಆಸೆ ಬಿಟ್ಬಿಡಿ, ತುಂಬಾ ಕಷ್ಟ ಮಾಡೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋತಿದ್ದೀರಾ, KCET, JEE, NEET, UPSC, ವಾಟ್ ಎವರ್ ಇಟ್ ಇಸ್, ಕಾಂಪಿಟೇಟಿವ್ ಎಕ್ಸಾಮ್ ತೊಗೋತಿದ್ದೀರಾ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಯೋರ್ ಪ್ರಿಪ್ರೇಷನ್ ರೈಟ್ ನೌ. ನೀವು ಬೋರ್ಡ್ ಎಕ್ಸಾಮ್ ಒಟ್ಟಿಗೆ ಈ ಎಕ್ಸಾಮ್ಗೆ ತಯಾರಿ ಮಾಡಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿಲ್ಲ ಅಂದರೆ ಬರೀ ಬೋರ್ಡ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ನಾನು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿಲ್ಲ, ನಾನು BSc MSc ಮಾಡಿದ್ದೀನಿ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಲ್ಲ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಫಾರ್ ಬೋರ್ಡ್ ಪ್ರಿಪ್ರೇಷನ್ ರೈಟ್ ನೌ. ಓದಿ ಚೆನ್ನಾಗಿ. ಸಿಲೆಬಸ್ ಇಸ್ ಬ್ಯೂಟಿಫುಲ್ ಮಕ್ಕಳ. ನಾನು ಎಸ್ಪೆಷಲಿ ಪರ್ಸ್ನಲಿ ನನಗೆ
PU1 ಆ್ಯಂಡ್ PU2 ಬಯಾಲಜಿ ಏನಿದೆ ತುಂಬಾ ಇಷ್ಟ ನನಗೆ. ಏನು ಹೈರಾರ್ಕೀಸ್ ಇರ್ತಿತ್ತು, ಕ್ಲಾಸಸ್, ಆರ್ಡರ್ಸ್, ಏನು ಫುಲ್ ಡಿವಿಷನ್ ಏನಿತ್ತು ಆ್ಯನಿಮಲ್ ಕಿಂಗ್ಡಮ್ ಇದು. ಐ ಯೂಸ್ ಟು ಲವ್ ಸ್ಟಡಿಂಗ್ ದಟ್. ಓಕೆ, ಅದಾದಮೇಲೆ ಫೋಟೋಸಿಂಥಿಸಿಸ್ನ ಎಷ್ಟು ಡೀಟೇಲಲ್ಲಿ ಕಲ್ತ್ಕೋತಿದ್ವಿ, ಪ್ಲಾಂಟ್ ಫಿಸಿಯಾಲಜಿ ಎಷ್ಟು ಡೀಟೇಲಲ್ಲಿ ಕಲ್ತ್ಕೋತಿದ್ವಿ. ಐ ಯೂಸ್ ಟು ಲವ್ ದೀಸ್ ಚಾಪ್ಟರ್ಸ್. ಓಕೆ, ಬಟ್ ಯು ಕ್ಯಾನ್ ಓನ್ಲಿ ಎಂಜಾಯ್ ದೀಸ್ ಚಾಪ್ಟರ್ಸ್ ಇಫ್ ಯು ಸ್ಟಾರ್ಟ್ ಸ್ಟಡಿಂಗ್ ರೈಟ್ ನೌ. ಓಕೆ, ಅಧ್ಯಯನ ಇವಾಗಲಿಂದ ಶುರು ಮಾಡಿದ್ರೆ ಮಾತ್ರ ನೀವು ಚೆನ್ನಾಗಿ ಮಜಾ ಮಾಡಿಕೊಂಡು ಪಠ್ಯಕ್ರಮನ ಮುಗಿಸ್ಬಹುದು. ಓಕೆ, ಇಲ್ಲ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. PU1 ಆದಮೇಲೆ ತಲೆ ಚಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇನ್ನೊಂದು, ಇದನ್ನು ಪರ್ಸ್ನಲಿ ನಾನು ಏನಕ್ಕೆ ಹಾಕಿದ್ದೀನಿ, ಇದು ಓದಿ. ಅಟೆನ್ಷನ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಕನ್ನಡ ಮಾಧ್ಯಮದ ಮಕ್ಕಳಿಗೆ ನಾನು ಸ್ಪೆಸಿಫಿಕ್ ಆಗಿ ಇದನ್ನು ಹೇಳ್ತಿದ್ದೀನಿ. ಕನ್ನಡ ನಿಮ್ಮ ವೀಕ್ನೆಸ್ ಆಗಬಾರ್ದು, ಕನ್ನಡ ನಿಮ್ಮ ಸ್ಟ್ರೆಂತ್ ಆಗಬೇಕು. ಆಯಿತಾ? ಕನ್ನಡ ಏನಿದೆ ನಿಮಗೆ ದೌರ್ಬಲ್ಯತೆ ಆಗಬಾರ್ದು, ಇದು ನಿಮ್ಮ ಶಕ್ತಿ ಆಗಬೇಕು. ಏನಕ್ಕೆ ಹೇಳ್ತಿದ್ದೀನಿ, PU ಚಾನಲ್ ಕಾಮೆಂಟ್ ಸೆಕ್ಷನ್ನ ನಾನು ಹೋಗಿ ನೋಡಿದೆ. ಸರ್, ನಾನು ಕನ್ನಡ ಮಾಧ್ಯಮದ ಮಗು, ನನಗೆ ಅರ್ಥ ಆಗ್ತಿಲ್ಲ, ಐ ಆಮ್ ಅ ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಒಂದು ರಿಯಾಲಿಟಿ ಚೆಕ್ ಕೊಡ್ತೀನಿ. ಇಂಗ್ಲೀಷ್ ಬೇಕೋ ಬೇಡವೋ, ಇಷ್ಟನೋ ಕಷ್ಟನೋ ಕಲೀಲೇಬೇಕು ಮಕ್ಕಳ. ನಾವೆಲ್ಲ, ನಾನು, ಆದರ್ಶ್ ಸರು, ಸಹನಾ ಮ್ಯಾಮು, ವಾಣಿ ಮ್ಯಾಮ್ ಎಲ್ಲರೂ ನಿಮಗೋಸ್ಕರ ಕನ್ನಡ ಮಾಧ್ಯಮನ ಕಲಿತು, ಎಸ್ಪೆಷಲಿ ಆದರ್ಶ್ ಸರ್ ಎಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದರು. ಬಟ್ ಐ ಸ್ಪೆಸಿಫಿಕಲಿ ಲರ್ನ್ಡ್ ಕನ್ನಡ ಸೊ ದಟ್ ಐ ಕುಡ್ ಟೀಚ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಬಟ್ ಎಲ್ಲರೂ ಜೀವನದಲ್ಲಿ ಟೀಚರ್ಸ್ ಹಂಗಿರೋದಿಲ್ಲ. ಆಯಿತಾ? ನಮ್ಮ PUC ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗೋ ಹಾಗೆ ಎಲ್ಲ ವರ್ಷ ಮ್ಯಾಮ್ ಆಗಿರಲಿ, ಪ್ರಜ್ವಲ್ ಸರ್ ಆಗಿರಲಿ, ಕನ್ನಡನ ಕಲಿತು ನಿಮಗೆ ಹೇಳ್ಕೊಡ್ತಾರೆ. ಬಟ್ ಎಲ್ಲ ಕಡೆ ನಿಮಗೆ ಕನ್ನಡನ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಹೇಳೋದಿಲ್ಲ ಮಕ್ಕಳ. ನೀವು ಕಲೀಲೇಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಇಂಗ್ಲೀಷಲ್ಲೇ ಕೊಡಬೇಕು. ಯು ಹ್ಯಾವ್ ಟು ಬ್ರಷ್ ಅಪ್ ಯೋರ್ ಇಂಗ್ಲೀಷ್ ಸ್ಕಿಲ್ಸ್. ಕನ್ನಡ ಅಷ್ಟು ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ನೇ ಕಲ್ತಿದ್ದೀರಾ ಅಂದರೆ, ಇಂಗ್ಲೀಷ್ ಸಂಕೀರ್ಣವಾದ ಕನ್ನಡ ಮಾಧ್ಯಮನ ನೀವು ಓದ್ಕೊಂಡು ಒಳ್ಳೆಯ ಅಂಕಗಳನ್ನ ತಂದಿದ್ದೀರಾ ಅಂದರೆ, ಸರಳವಾದ ಇಂಗ್ಲೀಷು, ಒಂದಷ್ಟು ಲ್ಯಾಂಗ್ವೇಜಸ್ಸಲ್ಲಿ ಒಂದಷ್ಟು ಸ್ಪೆಸಿಫಿಕ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ನಿಯಮಗಳಿರುತ್ತೆ ಯಾವುದೇ ಒಂದು ಭಾಷೆ ಅಂದರೆ. ಆ ಭಾಷೆನ ಕಲ್ತ್ಕೊಂಡ್ಬಿಡಿ. ನೀವು ಮುಂದೆ ಇಂಟರ್ವ್ಯೂಸಿಗೆ ಹೋದಾಗ, ಮುಂದೆ ಜಾಬ್ಸ್ನ ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆದಾಗ ಇಂಗ್ಲೀಷ್ ಬೇಕೇ ಬೇಕು. ನಮಗೆ ಬಂದು ಕೂತಿರೋವಂಥ ಒಂದು ನೆಸೆಸರಿ ಈವಿಲ್ ಆಗಿಬಿಟ್ಟಿದೆ ಇಂಗ್ಲೀಷ್. ಓಕೆ, ವಿ ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ಓಕೆ, ನೀವು ಇಂಗ್ಲೀಷ್ನ ಕಲಿತು ಜಾಬ್ಸ್ನ ತೊಗೊಂಡು ಸೆಕ್ಯೂರ್ ಆಗಿ ಲೈಫಲ್ಲಿ, ಅದಾದಮೇಲೆ ಕನ್ನಡ ಲಿಟ್ರೇಚರ್ನ ಆಸೆಯಿಂದ ಓದಿ. ಓಕೆ, ನಾವು ಯಾವುದೇ ರೀತಿಯ ಅಡ್ಡಿ ತರ್ತಿಲ್ಲ, ಅದು ಕನ್ನಡ ಓದಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ. ಬಟ್ ಬದುಕೋಕ್ಕೆ ಇಂಗ್ಲೀಷ್ನ ಕಲಿಬೇಕು. ಈ ಡೇ ಆ್ಯಂಡ್ ಏಜಲ್ಲಿ ಎಸ್ಪೆಷಲಿ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್. ಪಾಠ ಮಾಡ್ತೀವಿ, ನಮ್ಮ ಪರೀಕ್ಷೆ ಟೀಚರ್ಸ್ ನಾವು ಪಾಠ ಮಾಡ್ತೀವಿ, ಯಾಕಂದರೆ ನೀವು ನಮಗೆ ಇಂಪಾರ್ಟೆಂಟು. ಕನ್ನಡ ಮಕ್ಕಳು ನಮಗೆ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು, ನಾವು ಅನುವರ್ತನೆ ಮಾಡಿಬಿಟ್ಟು ಪಾಠ ಮಾಡ್ತೀವಿ. ಎಲ್ಲ ಕಡೆ ಹಂಗಿರೋದಿಲ್ಲ. ನಿಮಗೆ ಕನ್ನಡ ಮೀಡಿಯಮ್ ಅಂತ ಸ್ಪೆಸಿಫಿಕಲಿ ಗಮನ ಕೊಟ್ಟು ಓದಿಸೋ ಅಂಥ ಟೀಚರ್ಸ್ ಎಲ್ಲ ಕಡೆ ಸಿಗೋದಿಲ್ಲ. ದಯವಿಟ್ಟು ಇಂಗ್ಲೀಷ್ನ ಓದಿ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ತೊಗೊಳ್ಳಿ, ಅಥವಾ ಬೇರೆ ಎಲ್ಲಾದರೂ ಇಂಗ್ಲೀಷ್ನ ಹೇಳ್ಕೊಡ್ತಿದ್ರೆ ಗೋ ಲರ್ನ್ ಇಂಗ್ಲೀಷ್ ಫ್ರಮ್ ದೆಮ್. ಲಾಸ್ಟ್ ಇಯರ್ ಪದ್ಮಾ ಮ್ಯಾಮ್ ಥಾಮ್ಸನ್ ಸರ್ ಮಾಡಿರೋಂಥ ಕ್ಲಾಸಸ್ನ ಅಟೆಂಡ್ ಮಾಡಿ, ಗ್ರಾಮರ್ ಕ್ಲಾಸಸ್ನ, ಇಂಗ್ಲೀಷ್ನ ಸೆಂಟೆನ್ಸಸ್ನ ಓದೋಕ್ಕೆ ತಯಾರು ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಆ್ಯಸ್ ಅ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಕನ್ನಡ ಮಾಧ್ಯಮದ ಒಂದು ಮಗುವಾಗಿ ಎಕ್ಸಾಮ್ಗಳು, ಪರೀಕ್ಷೆಗಳಾಗಿರಲಿ, ಕೆಲಸಕ್ಕೆ ಇಂಟರ್ವ್ಯೂಗಳಾಗಿರಲಿ, ಇದನ್ನೆಲ್ಲ ಕೊಡೋದು ಕಷ್ಟ ಆಗುತ್ತೆ. ಸೊ ಪ್ಲೀಸ್, ತುಂಬ ಕಾಮೆಂಟ್ಸ್ ನೋಡಿದೆ, ಅದಕ್ಕೆ ನಾನು ಸ್ಪೆಸಿಫಿಕಲಿ ನನ್ನ ಕನ್ನಡ ಮಾಧ್ಯಮದ ಮಕ್ಕಳಿಗೋಸ್ಕರ ಮಾತಾಡ್ತಿರೋದು. ದಯವಿಟ್ಟು ಇಂಗ್ಲೀಷ್ನ ಕಲೀರಿ. ಓಕೆ, ಸೊ ದೀಸ್ ವರ್ ಸಮ್ ಥಿಂಗ್ಸ್ ಐ ವಾಂಟೆಡ್ ಟು ಟೆಲ್ ಯು. ಇನ್ನೊಂದು, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾತಾಡಿದೆ. ನಮ್ಮ ಪರೀಕ್ಷೆ ಕಡೆಯಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನು ಸಪೋರ್ಟ್ ಸಿಗ್ತಿದೆ ಅಂತ ನಾನು ಹೇಳಬೇಕು. ಸೊ ಇಲ್ಲಿ ಹೇಳೋಣ, KCET ಎಕ್ಸಾಮ್ ಬರೀತಿರೋವಂಥ ಮಕ್ಕಳೇ, ನಿಮಗೆ ಏನು ಇನ್ಫಾರ್ಮೇಷನ್, ನಮ್ಮ ಆರಂಭ KCET ಬ್ಯಾಚ್ ಶುರುವಾಗಿದೆ. ಇಲ್ಲಿ ನಾನು ಎಕ್ಸಾಕ್ಟ್ಲಿ ಎಷ್ಟು ಪ್ರೈಸಲ್ಲಿ ಇದೆ ಅಂತ ನಿಮಗೆ ಐಡಿಯಾ ಕೊಡಬೇಕು. ಎಸ್, ಸೊ KCET ಆರಂಭ ಬ್ಯಾಚ್ ಏನಿದೆ, ಇವಾಗ ಅರ್ಲಿ ಬರ್ಡ್ ಆಫರ್ನಲ್ಲಿ ನಿಮಗೆ 3499ಗೆ ಸಿಗ್ತಿದೆ. 1 ವರ್ಷದ ಬ್ಯಾಚ್ ಆಗಿರುತ್ತೆ ಇದು. ಸೊ ಆರಂಭ ಬ್ಯಾಚಿನಲ್ಲಿ KCET ಎಕ್ಸಾಮ್ಗೆ ನೀವು ಆಯ್ಕೆ ಮಾಡಿಕೊಂಡ್ರೆ, KCET ಎಕ್ಸಾಮಿಗೆ ಆಯ್ಕೆ ಮಾಡಿಕೊಂಡ್ರೆ 3499 ರೂಪಾಯಿ. ಇದರ ಒರಿಜಿನಲ್ ಪ್ರೈಸ್ ಬಂದು 5499 ರೂಪಾಯಿ. ಇದು 2000 ಡಿಸ್ಕೌಂಟಿನಲ್ಲಿ ಯಾವಾಗವರೆಗೂ ಕೇವಲ
ಯಾವುದಿದು ಕೇವಲ 18th ಮೇ. ಎಸ್, ಸೊ ಇದು ಪ್ರೈಸ್ ಎಲ್ಲ ನನಗೆ ಮರ್ತೋಗಿತ್ತು, ಅದಕ್ಕೆ ಇಲ್ಲಿ ನೋಡ್ಕೊಂಡು ಹೇಳ್ತಿದ್ದೀನಿ. ಕೇವಲ 18th ಮೇ 18ನೇ ತಾರೀಕು ಮೇವರೆಗೂ ಮಾತ್ರ KCET ಎಕ್ಸಾಮಿಗೆ ಆರಂಭ ಬ್ಯಾಚ್ ಏನಿದೆ 3,499 ರೂಪಾಯಿಗೆ ಸಿಗ್ತಿದೆ. ನೀಟ್ ಎಕ್ಸಾಮ್ ಬರಿಬೇಕು 2028ರಲ್ಲಿ ನೀಟ್ ಎಕ್ಸಾಮ್ನ ಬರಿಬೇಕು ಅಂದರೆ ಈ ಪ್ರೈಸ್ ಏನಿದೆ ನಿಮಗೆ 4,499ಗೆ ಸಿಗ್ತಿದೆ 1 ಇಯರ್ ಬ್ಯಾಚು. ಆಯಿತಾ, ಇದರ ಒರಿಜಿನಲ್ ಪ್ರೈಸ್ ಬಂದು 6,499. ಕರೆಕ್ಟ್ ಅಲ್ವಾ? ಒಂದು ಸತಿ ಚೆಕ್ ಮಾಡ್ಕೊಂಬಿಡ್ತೀನಿ. ಎಸ್, 6,999 ಅಂತೆ. ಓಕೆ, 6,999 ಇರೋದು ನಿಮಗೆ ಆಫರ್ನಲ್ಲಿ, ಅರ್ಲಿ ಬರ್ಡ್ ಆಫರ್ನಲ್ಲಿ 4,499ಗೆ ಸಿಗ್ತಿದೆ. ಓಕೆನಾ ಮಕ್ಕಳ? ಸೊ 4,499ಗೆ ಸಿಗ್ತಿದೆ. ನಾನು ಹೇಳಿದೆ ಅಲ್ವಾ, ಲಾಸ್ಟ್ ಇಯರ್ ನಿಮಗೆ ಪ್ರಚಂಡರು ಪ್ಲಸ್ ಲಾಂಚ್ ಆದಾಗ ಅಲ್ಲೂ ಕೂಡ ಅರ್ಲಿ ಬರ್ಡ್ ಆಫರ್ ನಡೀತು. ಐ ಥಿಂಕ್ 1,400 1,900ಗೇನೋ ಪ್ರಚಂಡರು ಬ್ಯಾಚ್ ಸಿಕ್ಕಿತ್ತು. ಅದೇ ರೀತಿ ಈಗ ಆರಂಭ ಬ್ಯಾಚ್ ಕೂಡ KCETಗೆ 3,499 ಆ್ಯಂಡ್ ನೀಟ್ಗೆ 4,499ಗೆ ಸಿಗ್ತಿದೆ. ಓನ್ಲಿ ಅಂಟಿಲ್ 18th ಮೇ. 18th ಮೇ ಆದಮೇಲೆ ಈ ಪ್ರೈಸಸ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ನಾವು ಹೌ ಆರ್ ಯು ಗೋಯಿಂಗ್ ಟು ಎನ್ರೋಲ್? KCETಗೆ ಎನ್ರೋಲ್ ಆಗಬೇಕು ಅಂದರೆ ನೀವು 9611265028 ನಮ್ಮ ನಂಬರ್ ಇದೆ ಅಲ್ವಾ, ನಿಮ್ಮ ಪರೀಕ್ಷೆ ನಂಬರ್ ಆಲ್ರೆಡಿ ಇರುತ್ತೆ ನಿಮ್ಮ ಹತ್ರ, 9611265028. ಈ ನಂಬರಿಗೆ KCET PU1 ಅಂತ ಮೆಸೇಜ್ ಮಾಡಿ ನೀವು KCET ಎಕ್ಸಾಮ್ನ ಬರಿಬೇಕು 2028ರಲ್ಲಿ ಅಂತ ಅನ್ಕೋತಿದ್ರೆ. ನೀಟ್ ಎಕ್ಸಾಮ್ನ ಬರಿಬೇಕು ಅಂದರೆ ನೀಟ್ PU1 ಅಂತ ಇದೇ ನಂಬರಿಗೆ ಮೆಸೇಜ್ ಮಾಡಿ. ಆಯಿತಾ? ಅಥವಾ ನಿಮಗೆ ಕೆಳಗೆ ಪಿಂಡ್ ಕಾಮೆಂಟಲ್ಲಿ ಈ ಲಿಂಕ್ಸ್ನ ನಾವು ಹಾಕಿ ಇಟ್ಟಿರ್ತೀವಿ. ಆ ವಾಟ್ಸಪ್ ಲಿಂಕ್ಸ್ನ ಕ್ಲಿಕ್ ಮಾಡಿದಾಗ ಅಥವಾ ಆ ಬೈ ನೌ ಪೇಜಿನ ಲಿಂಕ್ಸ್ನ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಇದರ್ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು ಅಥವಾ ಬೈ ನೌ ಪೇಜ್ಗೆ ಹೋಗಿ ಡೈರೆಕ್ಟಾಗಿ ಎನ್ರೋಲ್ ಆಗಬಹುದು. ಇಲ್ಲ ಅಂದರೆ ಸಿಂಪಲ್ಲಾಗಿ KCET PU1 ಅಂತ ವಾಟ್ಸಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ನೀಟ್ PU1 ನೀಟ್ ಎಕ್ಸಾಮ್ ತಗೋತಿದ್ರೆ ಈ ನೀಟ್ PU1 ಅಂತ ಈ ನಂಬರಿಗೆ ಮೆಸೇಜ್ ಮಾಡಿದ್ರೆ ಸಾಕು. ಓಕೆನಾ ಮಕ್ಕಳ? ಓಕೆ, ಸೊ ನಾನು PU ಚಾನಲ್ ಕಾಮೆಂಟ್ ಸೆಕ್ಷನ್ ಎಲ್ಲ ನೋಡಿ ನಮ್ಮ ಮಕ್ಕಳಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ಒಂದಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಇಯರ್ ನಿಮ್ಮನ್ನು ಹೇಗೆ ಗೈಡ್ ಮಾಡಿದ್ನೋ ಅದೇ ರೀತಿ ಈ ವರ್ಷನೂ ಕೂಡ ಗೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಳಗೆ ಯಾವುದೇ ನೀವು ಬಯಾಲಜಿ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡಿದರೆ ಅಥವಾ ಸೈನ್ಸ್ನ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಕೆಳಗೆ ಯಾವ ಚಾಪ್ಟರ್ಸ್ ಕಷ್ಟ ಆಗ್ತಿದೆ ಅಂತ ಮೆನ್ಷನ್ ಮಾಡಿ. ಸೊ ದ್ಯಾಟ್ ನಾನು ಆ ಚಾಪ್ಟರ್ಸ್ಗೆ ಸ್ಟ್ರಾಟಜಿ ಅಥವಾ ಸೈನ್ಸ್ನ ಹೇಗೆ ಓದಬೇಕು, ಸೈನ್ಸ್ನ ರೋಡ್ ಮ್ಯಾಪ್ ಆಗಿರಲಿ, ಈ ಥರ ಯಾವುದಾದ್ರೂ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಅರ್ಥ ಆಗಬೇಕು. ಸೊ ಯಾವುದೇ ಚಾಪ್ಟರ್ ಪ್ರಾಬ್ಲಮ್ ಆಗ್ತಿದೆ, ಯಾವುದೇ ಸಬ್ಜೆಕ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗ್ತಿದೆಯಾ, ಕಾಲೇಜ್ ಯಾವ್ದು ಸೇರ್ಕೋಬೇಕು ಗೊತ್ತಾಗ್ತಿಲ್ವಾ, ನಿಮ್ಗೆ ಯಾವುದೇ ರೀತಿ PU ಸೈನ್ಸ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಅಥವಾ PU ಸೈನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಸೊ ದ್ಯಾಟ್ ವಿ ಕ್ಯಾನ್ ಹೆಲ್ಪ್ ಯು ಔಟ್. ಓಕೆನಾ ಮಕ್ಕಳ? ಆ್ಯಂಡ್ ಥ್ಯಾಂಕ್ ಯು. SSLCಯಲ್ಲಿ ಹೇಗೆ ನನ್ನ ವೀಡಿಯೋಸ್ನ ಬಂದು ನೋಡ್ತಿದ್ರು ಅದೇ ರೀತಿ PU ಅಲ್ಲೂ ಕೂಡ ಬಂದು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಪೀಪಲ್. ನಿಮ್ಮ ಪ್ರಚಂಡ್ರು ಬ್ಯಾಚ್ ಇಸ್ ಒನ್ ಆಫ್ ದ ಕ್ಲೋಸೆಸ್ಟ್ ಟು ಮೈ ಹಾರ್ಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಕ್ಲಾಸ್ ಟುಡೇ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನು ಬಂದು ನೋಡ್ತೀನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.